ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಹೈ ಡ್ರಾಮಾ ನಡೆದಿರ್ತಕ್ಕಂಥದ್ದು. ಮತದ ಮರ್ಜಿಗೆ ಕನ್ನಡದ ಹಿತಾಸಕ್ತಿಯನ್ನೇ ಇಲ್ಲಿನ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಬಲಿ ಕೊಟ್ಟಿದ್ದಾರೆ. ಇಲ್ಲಿನ ಏನು ಅನೇಕ ದಿನಗಳಿರ್ತಕ್ಕಂಥ ಒಂದು ಬೇಡಿಕೆ ಏನು ಅಂತಂದ್ರೆ, ಕನ್ನಡ ಪರ ಹೋರಾಟಗಾರರು ಇವತ್ತು ಇಡೀ ದಿನ ಒಂದು ಮಾತನ್ನು ಹೇಳಿದ್ರು. ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ನಿರ್ಣಯವನ್ನ ಕೈಗೊಳ್ಳಿ ಅಂತೇಳಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಸುಮಾರು 25 ಹೆಚ್ಚು ಸಂಘಟನೆಗಳು ಪ್ರತ್ಯೇಕವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮೇಯರ್ಗಳನ್ನ ಭೇಟಿಯಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಈ ಬೇಡಿಕೆ ಸಂಬಂಧಪಟ್ಟಂತೆ ಈಡೇರಿಕೆಗೆ ಇವತ್ತು ಒಂದು ಸಾಮಾನ್ಯ ಸಭೆಯನ್ನು ಕೂಡ ನಡೀತಾ ಇತ್ತು. ಈ ಒಂದು ಸಾಮಾನ್ಯ ಸಭೆಯಲ್ಲೇ ಈ ಒಂದು ನಿರ್ಣಯನ ಪಾಸ್ ಮಾಡಿ ಅಂತೇಳಿ ಕನ್ನಡ ಪರ ಹೋರಾಟಗಾರರು ಬೆಳಗ್ಗೆಯಿಂದಲೇ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಕರವೇ ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಒಳಗಡೆ ಏನು ಸಭೆಯಲ್ಲಿ ಕೂಡ ಅನೇಕ ಹೈಡ್ರಾಮಾಗಳು ಕೂಡ ನಡೆದವು. ಪ್ರಮುಖವಾಗಿ ಏನು ಅಂತಂದ್ರೆ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಫಲ ಯಾಕೆ ನಿಲುವು ಬೇಕು ಅಂತಕ್ಕಂಥದ್ದು. 2005ರಲ್ಲಿ ಇಲ್ಲಿ ಒಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತಕ್ಕಂಥ ಒಂದು ನಿರ್ಣಯವನ್ನ ಅಂದಿನ ಆಡಳಿತಾರೂಢ ಏನು MES ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಈಗ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಶಾಸಕರು ಹೆಚ್ಚಿದ್ದಾರೆ. ಇಲ್ಲಿ MES ಸಂಖ್ಯಾಬಲ ಸಂಪೂರ್ಣವಾಗಿ ಕುಸಿದಿದೆ ಮತ್ತು ಪಾಲಿಕೆಯಲ್ಲಿ ಸ್ಪಷ್ಟವಾಗಿ ಬಿಜೆಪಿ ಬಹುಮತ ಇದೆ. ಈಗ ಏನು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಲೈನ್ ನಿರ್ಣಯ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಆಗಿತ್ತು. ಇದು ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮಹಾರಾಷ್ಟ್ರದವರು ಈ ಒಂದು MES ನಿರ್ಣಯವನ್ನ ಮುಂದಿಟ್ಕೊಂಡು ಪದೇ ಪದೇ ಗಡಿ ವಿಚಾರವನ್ನ ಕೆದಕ್ತಾರೆ. ಈ ಒಂದು ಗಡಿ ವಿಚಾರವನ್ನ ನಿರ್ಣಯ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಕಳೆದ 22 ವರ್ಷಗಳಿಂದ ಕೂಡ ಡಿಬೇಟ್ ನಡೀತಾ ಇದೆ. ಇನ್ನೂವರೆಗೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಈ ಒಂದು ಪ್ರಕರಣ ಇತ್ಯರ್ಥ ಆಗಿಲ್ಲ. ಹೀಗಾಗಿ ಈ ಒಂದು ಏನು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಲೈನ್ ನಿರ್ಣಯವನ್ನ ಮಾಡಿ ಅಂತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಆಗಿತ್ತು. ಆದರೆ ಇವತ್ತು ಈ ಒಂದು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಏನು ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕಿ, ದಿನೇಶ್ ನಾಸಿಪುಡಿ ಸೇರಿದಂತೆ 5 ಜನ ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ಕೂಡ ಇದನ್ನ ನಿರ್ಣಯ ಮಾಡಿ ಅಂತೇಳಿ ಪಟ್ಟು ಹಿಡಿದ್ರು. ಮತ್ತೊಂದು ಕಡೆ ಇದನ್ನ MES ನ ಇಬ್ಬರು ಮಹಾನಗರ ಪಾಲಿಕೆಯ ಸದಸ್ಯರು ತೀವ್ರವಾಗಿ ವಿರೋಧಿಸಿದ್ರು. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಈ ಒಂದು ಏನು ಚುನಾಯಿತ ಪ್ರತಿನಿಧಿಗಳು ಮೌನಕ್ಕೆ ಶರಣಾದ್ರು. ಪರ ಮತ್ತು ವಿರೋಧ ನಿಲುವನ್ನು ಕೂಡ ಅವರು ತಾಳಿಲ್ಲ. ಯಾಕಂದ್ರೆ ಅವರು ಮತದ ಮರ್ಜಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಒಂದು ವೇಳೆ ನಾವು ಕನ್ನಡ ಪರವಾಗಿ ನಿಲುವನ್ನ ತಾಳಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಕಷ್ಟ ಅಂತಕ್ಕಂಥದ್ದು ಬಹುತೇಕ ಮಹಾನಗರ ಪಾಲಿಕೆಯ ಸದಸ್ಯರ ನಿಲುವಾಗಿತ್ತು. ಹೀಗಾಗಿ ಅವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ರು. ಮತ್ತೆ ಮಹಾನಗರ ಪಾಲಿಕೆ ಮೇಯರ್ ಕನ್ನಡದವರಾರು ಕೂಡ ಅವರು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಇವತ್ತು ಒಂದು ನಿರ್ಣಯವನ್ನ ಮಾಡಿದ್ರು. ಈ ನಿರ್ಣಯ ಏನು ಅಂತಂದ್ರೆ, ನಾವು ರಾಜ್ಯ ಸರ್ಕಾರಕ್ಕೆ ಪತ್ರ ಬರಿತೀವಿ, ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರಿತೀವಿ, ನಗರಾಭಿವೃದ್ಧಿ ಇಲಾಖೆಯವರು ಅನುಮತಿ ಕೊಟ್ರೆ ನಾವು ನಿರ್ಣಯವನ್ನ ಮಾಡ್ತೀವಿ ಅಂತಕ್ಕಂಥ ಅಡ್ಡಗೋಡೆ ಮೇಲಿನ ದೀಪವನ್ನ ಇಟ್ಟು ಈ ಒಂದು ನಿರ್ಣಯಕ್ಕೆ ಇತಿಶ್ರೀ ಹಾಕಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಏನು ವಿಧಾನಸಭೆಯಲ್ಲಿ ಕಳೆದ ಹಲವು ಸರಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತಕ್ಕಂಥ ನಿರ್ಣಯವನ್ನ ಮಾಡಿದೆ ಮತ್ತು ಸ್ಥಳೀಯ ಸಂಸ್ಥೆ ಆಗಿದ್ರಿಂದ ನಿರ್ಣಯ ಮಾಡುವಂತ ಎಲ್ಲ ಅಧಿಕಾರ ಇತ್ತು. ಆದರೆ ಕಾನೂನಿನ ತೊಗಡಕನ್ನ ಮುಂದಿಟ್ಟುಕೊಂಡು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಏನು ಸದಸ್ಯರು ಆತ್ಮವಂಚನೆಯನ್ನ ಮಾಡಿದ್ದಾರೆ. ಬೆಳಗಾವಿ ಕನ್ನಡಿಗರಿಗೆ ಇವರು ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕೆ. ಯಾಕಂದ್ರೆ ಒಂದು ಸಮುದಾಯದ ಮತಕ್ಕಾಗಿ ಏನು ನಾಡಿನ ಹಿತಾಸಕ್ತಿಯನ್ನ ಕಾಪಾಡಬೇಕಾದಂತವರು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ದಿವ್ಯ ಮೌನವನ್ನ ತಾಳಿದ್ರು ಮತ್ತು ಯಾವುದೇ ನಿರ್ಣಯವನ್ನು ಕೂಡ ಕೈಗೊಳ್ಳಿಲ್ಲ. ಮತ್ತು ಮಹಾನಗರ ಪಾಲಿಕೆಯ ಸಭೆಯಿಂದ ಇಬ್ಬರು ಶಾಸಕರು ಇವತ್ತು ದೂರ ಉಳಿದಿರ್ತಕ್ಕಂಥದ್ದು. ಆ ಇಬ್ಬರು ಶಾಸಕರಿಗೂ ಏನ್ ಭಯ ಇದೆ ಅಂತಕ್ಕಂಥದ್ದು ಇದುವರೆಗೂ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ವಿಚಾರ ಬಂದಾಗ ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ಆದರೆ ಕನ್ನಡದ ವಿಚಾರ ಬಂದಾಗ ಯಾಕೆ ಈ ರೀತಿ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಬೆಳಗಾವಿಯಲ್ಲಿ ಈ ಒಂದು ಒಳಗಡೆ ಏನು ಇದನ್ನ ತಪ್ಪಿಸ್ಕೋಬೇಕು, ಇದನ್ನ ಜಾರಿಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಜನಪ್ರತಿನಿಧಿಗಳಿದ್ರೆ, ಮತ್ತೊಂದು ಕಡೆ ಏನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೊರಗಡೆ ಇವತ್ತು ಒಂದು ಹೋರಾಟವನ್ನ ಮಾಡಿದ್ರು. ಕೊನೆಗೆ ಮಳೆಯಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಏನು ಇವತ್ತು ಮಹಾನಗರ ಪಾಲಿಕೆ ಮತ್ತೊಮ್ಮೆ ಹೈಡ್ರಾಮಾಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಿಂದೆ MES ನ ಆಡಳಿತಾರೂಢಲ್ಲಿ ಬೆಳಗಾವಿ ಮಹಾರಾಷ್ಟ್ರದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯವನ್ನು ಕೈಗೊಂಡಿದ್ರು. ಒಂದು ಮಹಾನಗರ ಪಾಲಿಕೆಯನ್ನ ರಾಜ್ಯ ಸರ್ಕಾರ ಸೂಪರ್ ಸೀಡ್ ಮಾಡಿತ್ತು. ಆದ್ರೆ ಇವತ್ತು ಆ ಯಾವುದೇ ಆತಂಕ ಇರಲಿಲ್ಲ. ಆದ್ರೆ ಕಾನೂನಿನ ತೊಡಕಿನ ನೆಪವನ್ನ ಹೇಳಿ ಇವತ್ತು ಅಡ್ಡಗೋಡೆಯ ಮೇಲೆ ದೀಪವನ್ನ
ಮಹಾನಗರ ಪಾಲಿಕೆ ಮೇಯರ್ ಇಟ್ಟಿರ್ತಕ್ಕಂಥದ್ದು. ಇವರು ಕನ್ನಡಿಗರು ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಯನ್ನ ಈಗ ಬೆಳಗಾವಿ ನಗರವಾಸಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದನ್ನ ಏನು ಠರಾವು ಮಾಡೋದ್ರಲ್ಲಿ ಏನು ತಪ್ಪಿತ್ತು ಅಂತಕ್ಕಂಥದ್ದು ಈಗ ಏನು ತಿಳಿದಂತಹ ಪ್ರಶ್ನೆಯಾಗಿದೆ. ಮಹಾನಗರ ಪಾಲಿಕೆ ಕಾನೂನು ಅಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ಅಂತಕ್ಕಂಥ ಸಬೂಬನ್ನು ಹೇಳಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಕೇಸ್ ಅಡ್ಮಿಟ್ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಅವರಿಗೆ ಇರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಈಗ ಮೂಡಿದೆ. ಒಟ್ಟಾರೆ ಬೆಳಗಾವಿಯಲ್ಲಿ ಈ ಒಂದು ಮತದ ಮರ್ಜಿಗೆ ಕನ್ನಡದ ಹಿತಾಸಕ್ತಿಯನ್ನ ಮತ್ತೊಮ್ಮೆ ಬಲಿ ಕೊಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.